ಉದಾಹರಣೆ 13, 24 ಕೊಟ್ರೆ 21, 18 ಇದು ಶ್ರೇಣಿ ಇದೆ. ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಅಂತ ಕೇಳ್ತಾನಂದ್ರ ಪದಗಳ ಸಂಖ್ಯೆ, ಅವುಗಳ ಮೊತ್ತ 78 ಆಗಿದೆ. ಇಂಥವು ಎಷ್ಟು ಪದಗಳ ಕೂಡಿದ್ರ 78 ಆಗತ್ತೆ ಅಂತ ಕೇಳ್ತಾರ ಅವ್ರು. ಇಲ್ಲಿ ಏದ್ ಬೆಲೆ ಎಷ್ಟು ಅಂತಂದ್ರ ಎ ಈಕ್ವಲ್ ಟು 24, ಡಿದ ಬೆಲೆ ಬೇಕು 21ರಾಗ 24 ಕಳಿಬೇಕು, -3 ಬರುತ್ತೆ. ಡಿದ ಬೆಲೆ -3. ಇನ್ನು ಮುಂದೆ ಎ ಆಯ್ತು, ಡಿ ಆಯ್ತು, ಎನ್ ಬೇಕು. ಎನ್ ಅಂದ್ರ ಎಷ್ಟು ಪದಗಳು ಅಂತದ ಪ್ರಶ್ನೆ. ಇವಾಗ ಎಸ್ ಎನ್ ಬರುತ್ತೆ, ಎ ಎನ್ ಬರಲ್ಲ. ಎಸ್ ಎನ್ ಅಂದ್ರ ಮೊತ್ತ 78. ಇಲ್ಲಿ ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ 2a ಪ್ಲಸ್ ಎನ್ -1 ಡಿ. ಇಷ್ಟು ಸೂತ್ರ ಬರ್ಕೋಬೇಕು. ಎಸ್ ಎನ್ ಅಂದ್ರ ಇಲ್ಲಿರುತ್ತೆ 78 ಅಂತ. 78. ಎನ್ ಅಂದ್ರ ಪದಗಳ ಸಂಖ್ಯೆ ಇಲ್ಲ. ಎನ್ ಅಪಾನ 2. ಏದ್ ಬೆಲೆ ಎಷ್ಟದಂದ್ರ 24 ಅಧಿಕ ಎನ್ ಅಂತ ತಗೊಂಡಾಗ ಪದಗಳ ಸಂಖ್ಯೆ ಇಲ್ಲ, -1. ಡಿ ಎಷ್ಟಾಗತ್ತೆ ಅಂದ್ರ -3. 78 ಈಕ್ವಲ್ ಟು ಎನ್ ಅಪಾನ್ 2. ಇದಕ್ಕ ಗುಣಿಸ್ಬೇಕು. 24 ಇಡ್ಲೆ 48 ಆಗತ್ತೆ. 2 4 8, 2 2 4, 48. ಮೈನಸ್ ಪ್ಲಸ್ ಗುಣಿಸ್ಬೇಕು, ಮೈನಸ್ ಆಗತ್ತೆ. 3n ಮೈನಸ್ ಮೈನಸ್ ಪ್ಲಸ್ 3 1 3. ಇವಾಗ 78 ಇಂಟು 2 ಗುಣಿಸ್ಕೊಳ್ಳೋಣ. ಇದಕ್ಕ ಗುಣಿಸ್ಬೇಕು. 2 8 16, 2 7 14, 1 15. 78 2 ಗುಣಿಸಿದ್ರ 156. ಎನ್ ಅಂತ ಅಟ್ಟೆ ಇರ್ಲಿ. 48ರಾಗ 3 ಕೂಡಿಸ್ಬೇಕು, 51 ಆಗತ್ತೆ. 48 49 50 51 ಮೈನಸ್ 3n. ಈ ಪದದಿಂದ ಇದಕ್ಕೆ ಗುಣಿಸ್ಬೇಕು. 156 ಎನ್ ಇಂಟು 51 51n. ಎನ್ನದಿಂದ ಇದಕ್ಕೆ ಆದ ಬಳಕ ಇದೇ ಎನ್ನದಿಂದ ಇದಕ್ಕೆ ಗುಣಿಸ್ಬೇಕು. 3 ಎನ್ ಇಂಟು ಎನ್ ಎನ್ ಸ್ಕ್ವೇರ್. ಇದು ಪ್ಲಸ್ ಮಾಡ್ಬೇಕು. ನೀವು ಇದು ಪ್ಲಸ್ ಮಾಡ್ಬೇಕು ಅಂದ್ರೆ ಇದು ಒಂದೇ ಚಿಕಡಿ ತೊಗೊಂಬರೋದಲ್ಲ, 2 ತೊಗೊಂಬರ್ಬೇಕು. ಇದು ಈ ಚಿಕಡಿ ಬರೋತ್ನಾಗ ಪ್ಲಸ್ ಆಗತ್ತೆ, 3n ಸ್ಕ್ವೇರ್. ಇದು ಈ ಚಿಕಡಿ ಬರೋತ್ನಾಗ ಮೈನಸ್ ಆಗತ್ತೆ. ಮೈನಸ್ ಇದ್ದಿದ್ದು ಪ್ಲಸ್ ಆಗ್ಯದ, ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ. 51n. ಇದು ಇದ್ದಲ್ಲೇ ಇರುತ್ತೆ 156 ಅಂದ್ರ ಪ್ಲಸ್ 156. ಇಷ್ಟಾದ ಬಳಕ 0. 3 ಮಗ್ಯಾಗ 51 ಬರ್ತದ. 3 17 51 ಹೋಗುತ್ತಲ್ಲ. 3 5 15, 3 2 6 ಅಂದ್ರ 3ರಿಂದ ಭಾಗಿಸಿ ಅಂತ. 3ರಿಂದ ಏನ್ ಮಾಡ್ಬೇಕು, ಅದಕ್ಕ ಭಾಗಿಸ್ಬೇಕು. 3ರಿಂದ ಭಾಗಿಸಿದ್ರ 3ಕ್ಕ 3ಕ್ಕೆ ಹೋದ್ರ ಎನ್ ಸ್ಕ್ವೇರ್. 3 1 3, 2 ಉಳಿತಲೆ 21 ಆಯ್ತು. 3 7. ಆ ನಂತರ ಪ್ಲಸ್ 3 5, 3 2, 3 5 15, 3 2 6 ಹೋಯ್ತು. ಈಕ್ವಲ್ ಟು 0. 3 ತಗೊಂಡ್ರ ಒಟ್ಟು ಪದ ಒಂದೇ ಮಗಿಯಾಗಿರ್ಬೇಕು, ಅದರಿಂದನೇ ಭಾಗಿಸ್ಬೇಕು ಇಂತಲ್ಲಿ. ಇವಾಗ 52 ಅದ. 2 ಪದಗಳ ಗುಣಿಸಿದ್ರ 52. ಅವೆರಡು ಕೂಡಿಸಿದ್ರ 17 ಆಗ್ಬೇಕು. ಈಗ ಇಲ್ಲಿ 52 ಅಂತ ಬರ್ಕೊಳ್ಳೋಣ. 52 ಯಾವ್ಯಾವ ಮಗ್ಯಾಗ ಬರ್ತದಂದ್ರ 13 ಇಂಟು 4. 13 4 ಎಷ್ಟು 52 ಆಗತ್ತೆ. 13 4 ಕೂಡಿಸ್ರಿ 17 ಬರ್ತದಲ್ಲ. ಅಂದ್ರ ಇವೆರಡು ಪದ ತಗೋಬೇಕು. ಇಲ್ಲಿ ಎನ್ ಸ್ಕ್ವೇರ್ ಮೈನಸ್ 13
ಎನ್, ಆನಂತರ ಕೂಡಿಸ್ತೀರಿ ಮೈನಸ್ 4n ಮೈನಸ್ 13ರಾಗ ಮೈನಸ್ 4 ಕೂಡಿಸಿದ್ರ ಮೈನಸ್ 17n ಪ್ಲಸ್ 52. ಇಲ್ಲಿ 3 ಪದ ಇರ್ತಾವ, 1 2 3 ಇರ್ತಾವ. ಇಲ್ಲಿ 1 2 3 4 ಪದ ಆಗತ್ತೆ. ಇದ್ರದ್ದು ಎಷ್ಟು ಪದ ಬಂದಾವ? ಇಲ್ಲಿ 2. ಇವೆರಡು ಕೂಡಿಸೋರ ಎಷ್ಟಾಗತ್ತೆ? ಇವೆರಡು ಗುಣಿಸೋರ ಎಷ್ಟಾಗತ್ತೆ? ಮೈನಸ್ ಮೈನಸ್ ಪ್ಲಸ್ ಆಯ್ತು. 13 4 52. ಈಗ ಇದೊಂದು ಗುಂಪು ಮಾಡ್ಬೇಕು, ಇದೊಂದು ಗುಂಪು ಮಾಡ್ಕೋಬೇಕು. ಇದ್ರಾಗ ಎನ್ ಅದ, ಇದ್ರಾಗ ಎನ್ ಅದ. ಎನ್ ಹೊರಗೆ ತೆಗಿಬೇಕು ನಾವು. ಹಾಗಾದ್ರ ಎನ್ ಹೊರಗೆ ತೆಗದೇವ ಅಂದ್ರ 2 ಎನ್ ಅದಾವ. ಇಲ್ಲಿ 2 ಎನ್ ಅದಾಗ 1 ಎನ್ ಹೊರಗೆ ತೆಗದ್ರ 1 ಎನ್ ಉಳಿತು. ಇಲ್ಲಿ ಮುಂದ ಮೈನಸ್ 13 ಎನ್ ಅದ. ಎನ್ ಹೊರಗೆ ತೆಗದ್ರ ಇಲ್ಲಿ ಎಷ್ಟು ಉಳಿತು? 13 ಉಳಿತು. ಇವಾಗ ಇದನ್ನೇ ಸ್ವಲ್ಪ ಮಧ್ಯದಲ್ಲಿ ಜಾಗ ಬಿಟ್ಟು ಎನ್ ಮೈನಸ್ 13 ಅಂತ ಬರ್ಕೊಳ್ರಿ. ಈಗಲ್ಲಿ ಎನ್ ಅದ ಇಲ್ಲಿ, ಹೌದಾ? 4 ಎನ್ ಬರ್ಬೇಕಾದ್ರ ಈ ಎನ್ನಕ್ಕ ಎಷ್ಟರಿಂದ ಗುಣಿಸ್ಬೇಕು? ಮೈನಸ್ 4ರಿಂದ ಗುಣಿಸ್ಬೇಕು. ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. 4 ಇಂಟು ಎನ್ 4n ಮೈನಸ್ ಮೈನಸ್ ಪ್ಲಸ್ 4 13 52 ಆಯ್ತಲ್ಲ, ಈಕ್ವಲ್ ಟು 0. ಈ ಬ್ರಾಕೆಟ್ ನಂದು 1 ಬರ್ಕೊಳ್ಳೋದು. ಇದು ಕೂಡಿಸಿ 1 ಬರೆಯೋದು. ಎನ್ ಮೈನಸ್ 4. ಈ ಬ್ರಾಕೆಟ್ ನಂದು 1, ಇದು ಕೂಡಿಸಿ 1 ಈಕ್ವಲ್ ಟು 0. ಎನ್ನದ ಬೆಲೆ ಎನ್ ಮೈನಸ್ 13 ಈಕ್ವಲ್ ಟು 0 ಇದು ಬರೋದು. ಎನ್ ಮೈನಸ್ 4 ಈಕ್ವಲ್ ಟು 0. ಎನ್ನದ ಬೆಲೆ ಬೇಕು. ಮೈನಸ್ 13 ಹೊರಗೆ ಹೋಗೋತ್ನಾಗ ಪ್ಲಸ್ 13. ಎನ್ನದ ಬೆಲೆ ಮೈನಸ್ 4 ಹೊರಗೆ ಹಾಕೋತ್ನಾಗ ಏನಾಗುತ್ತೆ? ಪ್ಲಸ್ 4. ಅಂದ್ರೆ ಈ ಪದ ಈಚೆ ಕಡೆ ಹೋಗೋತ್ನಾಗ ಪ್ಲಸ್ 13. ಮೈನಸ್ 4 ಹೋಗುವಾಗ ಪ್ಲಸ್ 4 ಆಗುತ್ತೆ. ಆದ್ದರಿಂದ 2 ಬರ್ತಾವ ಪದಗಳ ಸಂಖ್ಯೆ. 2 ಅಧಿಕವು ಇಲ್ಲಿ ಪದಗಳ ಸಂಖ್ಯೆ. ಪದಗಳ ಸಂಖ್ಯೆ 13 ಅಥವಾ 4 ಆಗಿದೆ. ಒಂದು 1000 ಧನ ಪೂರ್ಣಾಂಕಗಳು ಅಂತ ಬರುತ್ತೆ. 1000 ಧನ ಪೂರ್ಣಾಂಕಗಳು ಎಂತವು ಅಂತಂದ್ರ, ಮೊದಲ 1000 ಅಂತ ಕೊಟ್ರು ಧನ ಪೂರ್ಣಾಂಕಗಳು ಅಂತ. ಧನ ಪೂರ್ಣಾಂಕಗಳು ಇವು ಯಾವ್ಯಾವು ಅಂದ್ರ 1 ಅಧಿಕ 2 ಅಧಿಕ 3 ಅಧಿಕ 4 ಹಿಂಗ ಎಷ್ಟರ ತನಕ ಕೂಡಿಸ್ಬೇಕು ಅಂದ್ರ 1000 ಪದಗಳು ಕೂಡಿಸ್ಬೇಕು. ಹೆಂಗಂದ್ರ 1ರಾಗ 2 ಕೂಡಿಸಿದ್ರ 3, 3ರಾಗ 3 ಕೂಡಿಸಿದ್ರ 6, 6ರಾಗ 4 ಕೂಡಿಸಿದ್ರ 10, 10ರಾಗ ಮುಂದೆ 5 ಬರುತ್ತಲ್ಲ, 5 ಕೂಡಿಸಿದ್ರ 15. ಹಿಂಗ್ ಕೂಡಿಸ್ಕೋತ ಹೋಗ್ಬೇಕು. ಎಲ್ಲಿ ತನಕ? 1000 ತನ ಕೂಡಿಸಿದ್ರ ಎಷ್ಟಾಗತ್ತೆ ಮೊತ್ತ ಅಂತ ಕೇಳ್ತಾರ ಅವ್ರು. ಇಲ್ಲಿ ಈ ಪದ ಈ ಪದ ಈ ಪದ ಈ ಪದ ತಗೊಂಡ್ರ ಸಾಮಾನ್ಯ ವ್ಯತ್ಯಾಸ ಒಂದೇ ಬರುತ್ತದ. 1 ಬರ್ತದಲ್ಲ ಸಾಮಾನ್ಯ. 2ರಾಗ 1 ಕಳೆದ್ರೆ ಎಷ್ಟು? 1. 3ರಾಗ 2 ಕಳೆದ್ರ 1. 4ರಾಗ 3 ಕಳೆದ್ರ 1. ಇಲ್ಲಿ ಸಾಮಾನ್ಯ ವ್ಯತ್ಯಾಸ 1 ಬರ್ತಿತ್ತಂದ್ರ ಇವು ಸ್ವಾಭಾವಿಕ ಸಂಖ್ಯೆಗಳು. 1 2 3 4 5 6 ಅದಾವಲ್ಲಿ, ಇವು ಸ್ವಾಭಾವಿಕ ಸಂಖ್ಯೆಗಳು. ಇವಾಗ ಏನ್ ಮಾಡ್ಬೇಕು ಅಂದ್ರ ಡಿದ ಬೆಲೆ ಬರೆಯೋದ ಅವಶ್ಯಕತೆ ಇಲ್ಲ. ನೀವು ಎನ್ನದ ಬೆಲೆ ಮಾತ್ರ ಬರ್ಕೋಬೇಕು. ಎನ್ ಅಂದ್ರ ಎಷ್ಟು ಪದಗಳ ಕೊಟ್ಟಿರ್ತಾರ ನೋಡು ಅಷ್ಟು ಪದಗಳು. 1000 ಪದಗಳು ಕೊಟ್ರ ಎನ್ ಈಕ್ವಲ್ ಟು 1000 ಅಂತ ತಗೊಳ್ಳೋದು. 100 ಪದಗಳಂದ್ರ 100 ಅಂತ ತಗೊಳ್ಳೋದು. 50 ಪದಗಳಂದ್ರ 50 ತಗೊಳ್ಳೋದು. ಹೌದಾ? ಇವ್ರು ಎಷ್ಟು ಕೊಟ್ಟಿರ್ತಾರ ಅಷ್ಟು ಹಿಂಗ್ ಬರೀಬೇಕು ಅಷ್ಟೇ. ಇಲ್ಲಿ 1000 ಕೊಟ್ರ ಪ್ಲಸ್ ಡ್ಯಾಶ್ ಡ್ಯಾಶ್ ಹಾಕಿ 1000 ಬರ್ದಿನ. ಅವ್ರು 100 ಕೊಟ್ಟಿದ್ರ 100 ಬರೀರಿ, 50 ಕೊಟ್ಟಿದ್ರ 50 ಬರೀರಿ. ಇದಕ್ಕೆ ಸೂತ್ರ ಯಾವ್ದು ಬರುತ್ತೆ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು ಹೇಳಿ ನಿಮಗ.
ಎನ್ ಬ್ರಕೆಟ್ n+1 ಅಪಾನ 2 ಈ ಸೂತ್ರ ತಗೋಬೇಕು. ನಾವಲ್ಲಿ Sn = n/2 ಬ್ರಕೆಟ್ 2a ಪ್ಲಸ್ n-1 ಬ್ರಕೆಟ್ ಕಂಪ್ಲೀಟ್ ಡಿ ಸೂತ್ರ ಬರಲಿಲ್ಲ. ಯಾಕೆ ಬರಲ್ಲ ಅಂದ್ರ ಇವು ಸ್ವಾಭಾವಿಕ ಸಂಖ್ಯೆಗಳದಾವ, ಅದು ತಗೊಂಡು ಬಿಡಿಸ್ಲಿಕ್ಕೆ ಬರುತ್ತೆ, ದೊಡ್ಡದಾಗ್ತದ, ಅದರ ಅವಶ್ಯಕತೆ ಇಲ್ಲ. ಇದೇನೆ ತಗೊಂಡು ಬಿಡಿಸ್ಬೇಕು. ಇದು ಒಂದು 3ನೇ ಸೂತ್ರ ಬರ್ಸಿ ನಿಮಗೆ ಹಿಂದ. ಇವಾಗ ಇಲ್ಲಿ ಎನ್ ಅದ ನೋಡ್ರಿ, ಎನ್ ಅಂದಲ್ಲಿ ಇಲ್ಲಿ ಬರೆದಿರ್ತೀರಿ ಎಷ್ಟು ಪದಗಳ ಅನ್ನೋದು ಇಲ್ಲಿ ಕೊಟ್ಟಿರ್ತಾರ, ಅದೇ ಇಲ್ಲಿ ಬರೆದಿರ್ತೀರಿ 1000 ಎನ್ ನಂತರ 1000 ಪ್ಲಸ್ 1 ಆ ನಂತರ ಪೂರ್ತಿ ಭಾಗಲೆ 2. ಇವಾಗ 1000 ಇಂಟು 1000ದಾಗ 1 ಕೂಡಿಸ್ಬೇಕು, 1001 ಆಗತ್ತೆ ಅಪಾನ 2. 2 1 2 5 10, ಇವು ಮುಂದೆ 2 ಪೂಜೆ ಉಳಿದು ಇಲ್ಲಿ 500 ಅಂತ ಬರ್ಕೋಬೇಕು ಇಂಟು 1001. ಈ ಸ್ಥಾನ ಬಳಕ 5ರಿಂದ ಇದಕ್ಕೆ ಗುಣಿಸ್ರಿ, ಹಿಂದಡೆ ಉತ್ತರ ಇಡ್ಲಿಕ್ಕೆ ಬರುತ್ತೆ. 5 1 5, 5 0 0, 5 0 0, 5 1 5, 5ರಿಂದ ಒಟ್ಟುಕ ಗುಣಿಸ್ರಿ. ಇವೆರಡು ಪೂಜೆ ಅವೆಲ್ಲ, ಇವೆರಡು 0 ಇಲ್ಲಿ ಬರೀಬೇಕು. ಹಾಗಾದ್ರ ಎಷ್ಟಾಗತ್ತೆ? ಬಿಡಿ 10 100 1000 10,000 ಲಕ್ಷ 5,05,000 ಆಗತ್ತೆ. ಒಟ್ಟು ಕೂಡಿಸಿದ್ರ 1ರಿಂದ 1000 ತನ ಒಟ್ಟು ಹಿಂಗ್ ಕೂಡಿಸ್ಕೋತ ಹೋದ್ರಂದ್ರ ಎಷ್ಟಾಗತ್ತೆ ಅಂತ 1000 ಪದಗಳ ಮೊತ್ತ ಅಂತ ಬರೋದು. ಇಲ್ಲಿ ಬಂದಲ್ಲ 5, 00, 500 ಇಷ್ಟು ಬರ್ಕೊಡ್ರಿ. ಹಿಡಿಯದಲ್ಲಿ ಎರಡನೇದು ಮೊದಲ ಎನ್ನ ಧನ ಪೂರ್ಣಾಂಕಗಳು. ಇದೀಗ ಹಿಂದಿನ ಲೆಕ್ಕ 1000 ಅಂತ ಕೊಟ್ಟಿದ್ರು, 1000 ಬರ್ದೀವಿ. ಇವಾಗ ಎನ್ ಅಂತ ಕೊಟ್ರ ಎನ್ ಅಂತ ಬರ್ದೀವಿ, ಲೆಕ್ಕ ಅದೇ ಅದು. ಮೊದಲ ಎನ್ ಪೂರ್ಣಾಂಕಗಳು, ಎನ್ ಧನ ಪೂರ್ಣಾಂಕಗಳಂದ್ರ ಅದಕ್ಕೂ 1ರಿಂದನೇ ಬರ್ಕೋತ ಹೋಗ್ತೀವಿ. 1 + 2 + 3 + 4 + ಡ್ಯಾಶ್ ಡ್ಯಾಶ್ ಅಂತ ಬರೀತೀವಿ. ಅಗಳ ಇಲ್ಲಿ 1000 ಕೊಟ್ಟಿದ್ರು, 1000 ಬರ್ದಿದ್ದೀವಿ. ಇವಾಗ ಇಲ್ಲಿ ಎನ್ ಕೊಟ್ರ ನಾವು ಎನ್ ಅಂತ ಬರೀಬೇಕು, ಹೌದಲ್ಲ? ಹಾಗಾದ್ರ ಎನ್ ಇದ್ದಲ್ಲಿ ಏನು ಬರೀಬೇಕು ಅಂದಂಗ ಇತ್ತು, ಎನ್ ಅಂತೆ ಬರೆಯೋದು. ಅಗಳೇ ಇಲ್ಲಿ 1000 ಇತ್ತು, n = 1000 ಅಂತ ತಗೊಂಡಿವಿ. ಈಗ ಎನ್ ಕೊಟ್ರ ಅಂದ್ರ ಎನ್ ಇದ್ದಲ್ಲಿ ಎನ್ ಬರೆಯೋದಷ್ಟೇ. ಆ ನಂತರ ಇಲ್ಲಿ ಎನ್, ಆ ನಂತರ ಎನ್ನದ ಬೆಲೆ ಎನ್ನೇ ಮೈನಸ್ ಪ್ಲಸ್ 1 ಅಪಾನ ಎಷ್ಟು ಅಂದಂಗ ಇತ್ತು 2 = n ಇಂಟು n ಗುಣಿಸ್ರಿ. ಏನಾಗುತ್ತೆ? n ಇಂಟು n, n ಇಂಟು n ಗುಣಿಸಿದ್ರ n² ಬರುತ್ತೆ, n². ಆ ನಂತರ n ಇಂಟು 1 ಗುಣಿಸಿದ್ರೆ ಎಷ್ಟು ಬರುತ್ತೆ? n ಇಂಟು 1 ಗುಣಿಸಿದ್ರ n ಬರುತ್ತೆ, ಹೌದಾ? ಹಾಗಾದ್ರ = ಎಷ್ಟಕ್ಕೆ ಸಮ ಅಂತ ಹೇಳಿರ್ತಾರ ಅವರಲ್ಲಿ 0ಗೆ ಸಮ ಆಗ್ಬೇಕು ಅಂತ ಇರುತ್ತೆ ಅದು. ಆದ್ದರಿಂದ ಇಲ್ಲಿ n ಇಂಟು n n², n ಇಂಟು 1 n ಅಪಾನ ಎಷ್ಟು 2. ಇದನ್ನೇ ಎನ್ನ ಇದ್ರಾಗ ಏನದ, ಇದ್ರಾಗ ಏನದ, ಎನ್ನದ ಬೆಲೆ n ಅಂತ 2 ಎನ್ನದಾಗ 1 n ತಗೊಂಡ್ರ n ಪ್ಲಸ್ n ಹೊರಗೆ ಬತ್ತು, ಏನು ಉಳಿತಿಲ್ಲಿ 1 ಅಪಾನ 2. ಇದಕ್ಕ ಏನು ವ್ಯತ್ಯಾಸ ಅದ ನೋಡ್ರಿ? ಏನು ವ್ಯತ್ಯಾಸ ಇಲ್ಲ. ಅಂದ್ರ ಮೊದಲ n ಧನ ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯೋತ್ನಾಗ ನಾವೇನ್ ಮಾಡ್ಬೇಕು ಅಂದಂಗಾಯ್ತು, ಇದು ಸೂತ್ರದಲ್ಲ ಇದು, ಇದನ್ನೇ ತಗೋಬೇಕು. ಯಾಕಂದ್ರೆ ಬಿಡಿಸಿ ನೋಡಿ, ನಾವು ಎನ್ನದ ಬೆಲೆ n ಇದ್ದಲ್ಲೇ ತುಂಬಿವಿ, ಎನ್ನಕ್ಕೆ n ಗುಣಿಸಿವಿ, n² ಆಗತ್ತೆ. n ಇಂಟು 1 n ಬಂತು ಅಪಾನ 2. ಇವಾಗ ಇದನ್ನ ವಿಸ್ತರಿಸಿ ಇಲ್ಲಿ ಬರ್ದೇವಿ, ಮತ್ತೆ ಪುನಃ ಹೊಳ್ಳಿ ಇಷ್ಟೇ ಬಂತು, ಅಷ್ಟೇ ಬಂತಿಲ್ಲ. n ಬ್ರಾಕೆಟ್ n+1 ಅಪಾನ 2, ಇಲ್ಲಿ n ಬ್ರಾಕೆಟ್ n+1 ಅಪಾನ 2. ಇಂಥವು ಎನ್ನದ ಬೆಲೆ 100, 50, 1000 ಹಿಂಗ್ ಕೊಟ್ರ ಈ ಸೂತ್ರನ ಏನ್ ಮಾಡ್ಬೇಕು ಅಂದಂಗೈತಿ, ನಾವಲ್ಲಿ ಉಪಯೋಗ ಮಾಡ್ಬೇಕು ಅಂತ ಬರ್ಕೊಡ್ರಿ, ಅಷ್ಟೇ ಬರುತ್ತೆ ಅದು. ಹೊಳ್ಳಿ ಇಲ್ಲಿ ಉದಾಹರಣೆ 15
ಎನ್ನನೇ ಪದ ಕೊಟ್ಟರವರು ಎ ಎನ್ ಇಕ್ವಲ್ ಟು 3 ಪ್ಲಸ್ 2 ಎನ್ ಇರುವ ಸಂಖ್ಯಾ ಶ್ರೇಣಿಯ 24 ಪದಗಳ ಮೊತ್ತ ಎಷ್ಟಾಗತ್ತೆ ಅಂತ ಕೇಳ್ತಾರ ಅವ್ರು. ಮೊತ್ತ ಕಂಡುಹಿಡಿಬೇಕಾದ್ರ ಎ ಮತ್ತು ಡಿ ಗೊತ್ತಿಲ್ಲ ನಿಮಗ. ಇದರಿಂದ ಎ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು 24 ಪದಗಳ ಮೊತ್ತ ಕಂಡುಹಿಡಿಬೇಕು. ಇಲ್ಲಿ ಕೊಟ್ಟಿದ್ದು ಎ ಎನ್ ಇಕ್ವಲ್ ಟು 3 ಪ್ಲಸ್ 2 ಎನ್ ಅಂತ ಕೊಟ್ಟಾರ. ಅವರು ಕೊಟ್ಟಿದ್ದು ಎ ಒಂದು ಕಂಡುಹಿಡಿಬೇಕು ಅಂದ್ರ ಮೊದಲನೆಯ ಪದ 3, 2 ಎನ್ನದ ಬೆಲೆ ಎಷ್ಟದಿಲ್ಲಿ 1, 3 ಪ್ಲಸ್ 2 ಒಂದಲೇ 2, 3, 2 5. 5 ಏನು ಅಂದ್ರ ಏದ ಬೆಲೆ. ಇನ್ನ ಡಿ ಒಂದು ಬೇಕಲ್ಲ, ಇನ್ನ ಒಂದು ಪದ ಕಂಡಿಡ್ಯಾನೆ A2 ಎರಡನೇ ಪದ 3 ಪ್ಲಸ್ ಈ 2ಕ್ಕ 2 ಇಲ್ಲಿ ಎನ್ನದ ಬೆಲೆ ಎಷ್ಟದಿಲ್ಲಿ 2, 3 ಆ ನಂತರ ಅಧಿಕ 2 2 4, 3 4 ಕೂಡಿಸಿದ್ರ 7. ಇವಾಗ ಡಿ ಬೇಕು. ಇದು ಎರಡನೇ ಪದ, ಮೊದಲನೇ ಪದ ಸಿಕ್ಕದೆ ನಿಮಗೆ. ಡಿ ಬೇಕು. ಡಿ ಬೇಕು ಅಂದ್ರ ಸಾಮಾನ್ಯ ವ್ಯತ್ಯಾಸ ಬೇಕು ಅಂತ ಅರ್ಥ. ಸಾಮಾನ್ಯ ವ್ಯತ್ಯಾಸ ಬೇಕಾದ್ರ A2 ದೊಳಗ A1 ಕಳಿಬೇಕು. A2 ಮೈನಸ್ A1. A2 ಅಂದ್ರ ಎಷ್ಟು ಬತ್ ನೋಡ್ರಿ 7 ಬತ್ತು. ಮೈನಸ್ A1 ಅಂದ್ರ ಎಷ್ಟು ಬತ್ತು 5. 7ರಾಗ 5 ಕಳೆದ್ರ 2. ಇದು ಡಿದ ಬೆಲೆ. ಡಿದ ಬೆಲೆ 2. ಆ ನಂತರ ಏದ ಬೆಲೆ 5. ಪದಗಳ ಸಂಖ್ಯೆ ಎಷ್ಟು 24 ಪದ ಕೊಟ್ರಲ್ಲ. ಆದ್ದರಿಂದ ಏದ ಬೆಲೆ 5, ಡಿದ ಬೆಲೆ 2. ಎಷ್ಟು ಪದಗಳು ಕೇಳ್ಯಾರ ಅವರು 24 ಪದಗಳು ಅಂತ ಬಂತು ನೋಡ್ರಿ ಪೂರ್ತಿ. ಇವಾಗ ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ 2a ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಸೂತ್ರ ಬರ್ಕೋಬೇಕು. ಎಸ್ ಎನ್ ಅಂದ್ರೆ ಇಲ್ಲಿ ಬರ್ದಿರಿ 24. ಎನ್ ಇದ್ದಲ್ಲೆಲ್ಲ ಕಡೆ 24 ಅಂತ ಬರೆಯೋದು. ಅಪಾನ 2, 2ಕ್ಕೆ 2 ಏದ ಬೆಲೆ ಕಂಡುಹಿಡಿದ್ರಿ. ಈಗ ಎಷ್ಟದ 5 ಪ್ಲಸ್ ಮತ್ತಿಲ್ಲಿ ಏನ್ ಬತ್ ನೋಡ್ರಿ ಎನ್ ಇದ್ದಲ್ಲಿ 24 ಮೈನಸ್ 1 ಡಿ ನ ಕಂಡುಹಿಡಿದ್ರಿ 2. ಇಷ್ಟು ಪದಗಳನ್ನ ತುಂಬ್ಕೋಬೇಕು. ಈಕ್ವಲ್ ಟು 2 ಒಂದಲೇ 2 ಒಂದಲೇ 2 2 ಆಗತ್ತಲ್ಲ 12, 2 5 10. ಇದಕ್ಕೆ ಗುಣಿಸೋರ 10. 24ರಾಗ 1 ಕಳಿಬೇಕು 23. ಇದೊಂದ 2. ಇಷ್ಟ ಆದ ಬಳಕ ಮುಂದ ಇಲ್ಲಿ ಈ 12ಕ್ಕ 12 ಬರ್ಕೊಳ್ಳೋದು. ಇದ್ರೊಳಗಿನ ಕೆಲಸ ಮೊದಲು ಮುಗಿಸ್ಕೋಬೇಕಲ್ಲಿ. ಇಲ್ಲಿ ಏನೇನು ಇರ್ತಾವಲ್ಲ ಎಲ್ಲ ಮುಗಿಸ್ಕೊಂಡು ಇದಕ್ಕೆ ಗುಣಿಸೋದು. 10ಕ್ಕ 10 ಪ್ಲಸ್ ಇದಕ್ಕ ಗುಣಿಸ್ಬೇಕು. 2 3 6, 2 2 4 ಅಂದ್ರ 23 2 46 ಆಗತ್ತೆ. 12 ಇವೆರಡು ಕೂಡಿಸೋದು. 46 10 ಕೂಡಿಸಿದ್ರ 56. ಇದಕ್ಕ ಗುಣಿಸ್ಬೇಕು. 12 6 72 ಕೈಲ 7 ಬರುತ್ತೆ. 12 5 60, 60 1 7 67. 672 ಆಯ್ತಲ್ಲ, ತಳಗ ಬರೀಬೇಕು. 24 ಪದಗಳ ಮೊತ್ತ ಎಷ್ಟು ಅಂದ್ರ 672 ಅಂತ ಬರೀಬೇಕು.